ಕೋಗಿಲು ಬಡಾವಣೆಯಲ್ಲಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಜನರಿಗೆ ಮನೆಯನ್ನ ಕೊಡುವಂತ ವಿಚಾರ ಬಿಜೆಪಿ ಭಾರಿ ಇದನ್ನ ಖಂಡಿಸಿತ್ತು, ವಿರೋಧ ವ್ಯಕ್ತಪಡಿಸಿತ್ತು. ಭಾರಿ ವಿರೋಧದ ನಡುವೆ ಕೂಡ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಈಗ ಸರ್ಕಾರ ಮಾಡಿ ಆ ಪ್ರೋಸೆಸ್ ಮುಂದುವರೆಸಿದೆ. ಇದರ ನಡುವೆ ಕೋಗಿಲು ಲೇಔಟ್ನಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಬಿಜೆಪಿಗೆ ಧಿಕ್ಕಾರ ಕೂಗಿದ್ದಾರೆ ನಿವಾಸಿಗಳು. ಬಿಜೆಪಿ ನಾಯಕರ ಎದುರೇ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ವಾಪಸ್ ಹೋಗ್ಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿನ ನಿವಾಸಿಗಳಿದಾರಲ್ಲ, ಅವರು ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ, ವಾಪಸ್ ಹೋಗ್ಲಿ ಬಿಜೆಪಿ ಅಂತ ಹೇಳಿ. ಏನಿರೋದು ಹೇಳ್ರಿ. ಕೋಗಿಲು ಬಡಾವಣೆಯಲ್ಲಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಜನರಿಗೆ ಮನೆಯನ್ನ ಕೊಡುವಂತ ವಿಚಾರ ಬಿಜೆಪಿ ಭಾರಿ ಇದನ್ನ ಖಂಡಿಸಿತ್ತು, ವಿರೋಧ ವ್ಯಕ್ತಪಡಿಸಿತ್ತು. ಭಾರಿ ವಿರೋಧದ ನಡುವೆ ಕೂಡ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಈಗ ಸರ್ಕಾರ ಮಾಡಿ ಆ ಪ್ರೋಸೆಸ್ ಮುಂದುವರೆಸಿದೆ. ಇದರ ನಡುವೆ ಕೋಗಿಲು ಲೇಔಟ್ನಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಬಿಜೆಪಿಗೆ ಧಿಕ್ಕಾರ ಕೂಗಿದ್ದಾರೆ ನಿವಾಸಿಗಳು. ಬಿಜೆಪಿ ನಾಯಕರ ಎದುರೇ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ವಾಪಸ್ ಹೋಗ್ಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿನ ನಿವಾಸಿಗಳಿದಾರಲ್ಲ, ಅವರು ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ, ವಾಪಸ್ ಹೋಗ್ಲಿ ಬಿಜೆಪಿ ಅಂತ ಹೇಳಿ. ಏನಿರೋದು ಹೇಳ್ರಿ. ಏನಿರೋದು ಹೇಳ್ರಿ. ಕೋಗಿಲು ಬಡಾವಣೆಯಲ್ಲಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಜನರಿಗೆ ಮನೆಯನ್ನ ಕೊಡುವಂತ ವಿಚಾರ ಬಿಜೆಪಿ ಭಾರಿ ಇದನ್ನ ಖಂಡಿಸಿತ್ತು, ವಿರೋಧ ವ್ಯಕ್ತಪಡಿಸಿತ್ತು. ಭಾರಿ ವಿರೋಧದ ನಡುವೆ ಕೂಡ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಈಗ ಸರ್ಕಾರ ಮಾಡಿ ಆ ಪ್ರೋಸೆಸ್ ಮುಂದುವರೆಸಿದೆ. ಇದರ ನಡುವೆ ಕೋಗಿಲು ಲೇಔಟ್ನಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಬಿಜೆಪಿಗೆ ಧಿಕ್ಕಾರ ಕೂಗಿದ್ದಾರೆ ನಿವಾಸಿಗಳು. ಬಿಜೆಪಿ ನಾಯಕರ ಎದುರೇ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ವಾಪಸ್ ಹೋಗ್ಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿನ ನಿವಾಸಿಗಳಿದಾರಲ್ಲ, ಅವರು ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ, ವಾಪಸ್ ಹೋಗ್ಲಿ ಬಿಜೆಪಿ ಅಂತ ಹೇಳಿ. ಏನಿರೋದು ಹೇಳ್ರಿ. ಏನಿರೋದು ಹೇಳ್ರಿ. ಕೋಗಿಲು ಬಡಾವಣೆಯಲ್ಲಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಜನರಿಗೆ ಮನೆಯನ್ನ ಕೊಡುವಂತ ವಿಚಾರ ಬಿಜೆಪಿ ಭಾರಿ ಇದನ್ನ ಖಂಡಿಸಿತ್ತು, ವಿರೋಧ ವ್ಯಕ್ತಪಡಿಸಿತ್ತು. ಭಾರಿ ವಿರೋಧದ ನಡುವೆ ಕೂಡ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಈಗ ಸರ್ಕಾರ ಮಾಡಿ ಆ ಪ್ರೋಸೆಸ್ ಮುಂದುವರೆಸಿದೆ. ಇದರ ನಡುವೆ ಕೋಗಿಲು ಲೇಔಟ್ನಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಬಿಜೆಪಿಗೆ ಧಿಕ್ಕಾರ ಕೂಗಿದ್ದಾರೆ ನಿವಾಸಿಗಳು. ಬಿಜೆಪಿ ನಾಯಕರ ಎದುರೇ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ವಾಪಸ್ ಹೋಗ್ಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿನ ನಿವಾಸಿಗಳಿದಾರಲ್ಲ, ಅವರು ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ, ವಾಪಸ್ ಹೋಗ್ಲಿ ಬಿಜೆಪಿ ಅಂತ ಹೇಳಿ. ಏನಿರೋದು ಹೇಳ್ರಿ.
ಏನ್ ಹೇಳೋದು ಹೇಳ್ರಿ. ಕೋಗಿಲು ಬಡಾವಣೆಯಲ್ಲಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಜನರಿಗೆ ಮನೆಯನ್ನ ಕೊಡುವಂತ ವಿಚಾರ ಬಿಜೆಪಿ ಭಾರಿ ಇದನ್ನ ಖಂಡಿಸಿತ್ತು, ವಿರೋಧ ವ್ಯಕ್ತಪಡಿಸಿತ್ತು. ಭಾರಿ ವಿರೋಧದ ನಡುವೆ ಕೂಡ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಈಗ ಸರ್ಕಾರ ಮಾಡಿ ಆ ಪ್ರೋಸೆಸ್ ಮುಂದುವರೆಸಿದೆ. ಇದರ ನಡುವೆ ಕೋಗಿಲು ಲೇಔಟ್ನಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಬಿಜೆಪಿಗೆ ಧಿಕ್ಕಾರ ಕೂಗಿದ್ದಾರೆ ನಿವಾಸಿಗಳು. ಬಿಜೆಪಿ ನಾಯಕರ ಎದುರೇ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ವಾಪಸ್ ಹೋಗ್ಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿನ ನಿವಾಸಿಗಳಿದಾರಲ್ಲ, ಅವರು ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ, ವಾಪಸ್ ಹೋಗ್ಲಿ ಬಿಜೆಪಿ ಅಂತ ಹೇಳಿ. ಏನ್ ಹೇಳೋದು ಹೇಳ್ರಿ. ಏನ್ ಹೇಳೋದು ಹೇಳ್ರಿ. ಕೋಗಿಲು ಬಡಾವಣೆಯಲ್ಲಿ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಜನರಿಗೆ ಮನೆಯನ್ನ ಕೊಡುವಂತ ವಿಚಾರ ಬಿಜೆಪಿ ಭಾರಿ ಇದನ್ನ ಖಂಡಿಸಿತ್ತು, ವಿರೋಧ ವ್ಯಕ್ತಪಡಿಸಿತ್ತು. ಭಾರಿ ವಿರೋಧದ ನಡುವೆ ಕೂಡ ಮನೆಯನ್ನ ಕೊಡುವಂತ ತೀರ್ಮಾನವನ್ನ ಈಗ ಸರ್ಕಾರ ಮಾಡಿ ಆ ಪ್ರೋಸೆಸ್ ಮುಂದುವರೆಸಿದೆ. ಇದರ ನಡುವೆ ಕೋಗಿಲು ಲೇಔಟ್ನಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಬಿಜೆಪಿಗೆ ಧಿಕ್ಕಾರ ಕೂಗಿದ್ದಾರೆ ನಿವಾಸಿಗಳು. ಬಿಜೆಪಿ ನಾಯಕರ ಎದುರೇ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ವಾಪಸ್ ಹೋಗ್ಲಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿನ ನಿವಾಸಿಗಳಿದಾರಲ್ಲ, ಅವರು ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ, ವಾಪಸ್ ಹೋಗ್ಲಿ ಬಿಜೆಪಿ ಅಂತ ಹೇಳಿ. ಏನ್ ಹೇಳೋದು ಹೇಳ್ರಿ. ಏನ್ ಹೇಳೋದು ಹೇಳ್ರಿ. ಹೋಗ್ಲಿ ಬಿಜೆಪಿ ಅಂತ ಹೇಳಿ. ಏನ್ ಹೇಳೋದು ಹೇಳ್ರಿ.